ಈ ವಾರದ ತೋಟದ ಅಪ್ಡೇಟ್ ಅಷ್ಟೊಂದಿಲ್ಲ, ಸ್ವಲ್ಪ ಹೂವಷ್ಟೇ ನನಗೆ ಕಾಣೋಕ್ಕೆ ಸಿಕ್ಕಿತ್ತು. ಆದರೆ ಬಾಳೆ ಕೊನೆಯನ್ನು ಕಡಿಯೋಕ್ಕೆ ಹೋದಾಗ ನಮಗೆ ಒಂದು ಸರ್ಪ್ರೈಸ್ ಕಾದಿತ್ತು. ಈ ಬಾಳೆ ಕೊನೆಯ ಮಧ್ಯ ಭಾಗದಲ್ಲಿ ನೋಡಿ ಒಂದು ಗೂಡು ಕೊಟ್ಕೊಂಡಿದೆ ಪಕ್ಷಿ. ನಾವು ಕೊನೆಗಳನ್ನು ಕಡಿಯುವಾಗ ನೋಡ್ಕೋಬೇಕು, ಈ ರೀತಿಯ ಪಕ್ಷಿಗಳ ಮೊಟ್ಟೆ ಇದ್ದರೆ ಹಾಳಾಗ್ಬಿಡುತ್ತೆ. ಅದು ಯಾವುದೋ ಸ್ವಲ್ಪ ದೊಡ್ಡ ಪಕ್ಷಿಯದೇ ಮೊಟ್ಟೆ, ಎಷ್ಟು ಚೆನ್ನಾಗಿ ಬ್ಲೂ ಕಲರಲ್ಲಿ ಕಾಣಿಸ್ತಾ ಇದೆ ನೋಡಿ. ಹಾಗಾಗಿ ನಾವು ಈ ಕೊನೆಯನ್ನು ಕಡ್ದಿಲ್ಲ, ಹಾಗೆ ಪಕ್ಷಿಗಳಿಗೆ ಅಂತ ಬಿಟ್ಬಿಟ್ವಿ. ನಾವು ಬೆಳೆಸಿರೋ ಗಿಡ ಮರಗಳು ಪ್ರಾಣಿ ಪಕ್ಷಿಗಳಿಗೆ ಆಶ್ರಯ ಆಹಾರ ಆಗುತ್ತೆ ಅನ್ನೋ ಭಾವ ತುಂಬ ಖುಷಿ ಕೊಡುತ್ತೆ. ಈ ಗಿಡ ಮರಗಳು ನಮ್ಮದಲ್ಲ, ಅವರದ್ದೇ ಏನೋ ಅಂತ ಅನಿಸುತ್ತೆ. ಪ್ರಕೃತಿ ಮೇಲೆ ಹೆಚ್ಚಿನ ಅಧಿಕಾರ ನಮಗಿಂತ ಅವುಗಳಿಗೆ ಇದೆ ಅಲ್ವಾ. ಈ ಗಿಡ ನಾನು ನೆಟ್ಟಾಗ ಗೇಣುದ್ದದಿತ್ತು, ಈಗ ನೋಡಿ ಎಷ್ಟು ಎತ್ತರವಾಗಿ ಬೆಳೆದಿದೆ. ಈ ಗಿಡ ನಮ್ಮೂರಲ್ಲಿ ಮಳೆಗಾಲದಲ್ಲಿ ಮಾತ್ರ ಬೆಳೆಯುತ್ತೆ. ಇಲ್ಲಿ ನೀರು ಸಿಗೋದ್ರಿಂದ ಬೇಸಿಗೆಗಾಲದಲ್ಲೂ ಕೂಡ ಚೆನ್ನಾಗಿ ಬರ್ತಾ ಇದೆ. ಚಳಿಗಾಲದಲ್ಲಿ ಮಾತ್ರ ಇದು ಅಷ್ಟಾಗಿ ಬೆಳೆಯಲ್ಲ. ಹೂವು ಕೂಡ ಬರ್ತಾ ಇದೆ ನೋಡಿ, ಮೊಗ್ಗು ಎಲ್ಲ ಆಗಿದೆ. ಇದನ್ನು ಒಮ್ಮೆ ತೋರಿಸಿದ್ದೀನಿ, ಆದರೂ ಇನ್ನೊಮ್ಮೆ ತೋರಿಸ್ತಾ ಇದ್ದೀನಿ. ಎಲೆಗಳು ಎಷ್ಟು ಚಂದವಾಗಿದೆ ನೋಡಿ. ದೂರದಿಂದ ನೋಡಿದ್ರೆ ಗಿಡದ ತುಂಬ ಬೆಳೆ ಹೂವಾಗಿದೆ ಅಂತ ಅನಿಸ್ಬೇಕು, ಆ ಥರ ಕಾಣಿಸ್ತಾ ಇದೆ. ಈ ಎಲೆಗಳ ಬಣ್ಣ ನೋಡಿ, ಮತ್ತು ಅದರ ಒಳಗಡೆ ಡಿಸೈನ್ ನೋಡಿ. ಇದು ಹೂ ಬಿಡುತ್ತೆ ಅನಿಸುತ್ತೆ, ಇನ್ನೂ ಶುರುವಾಗಿಲ್ಲ. ಇನ್ನೊಂದಿಷ್ಟು ಹೂಗಳನ್ನ ನಾನು ನಿಮಗೆ ಈಗಾಗಲೇ ತೋರಿಸಿರೋದ್ರಿಂದ ಮತ್ತೆ ತೋರಿಸ್ತಾ ಇಲ್ಲ. ಹಿಂದೆ ನಿಮಗೆ ತೋರಿಸಿದ್ದೆ ಈ ಗುಲಾಬಿ ಗಿಡದಲ್ಲಿ ಎಷ್ಟೊಂದು ಹೂಗಳಾಗಿತ್ತು, ಮತ್ತೆ ಇನ್ನೊಂದು ಗೊಂಚಲು ಬಿಡ್ತಾ ಇದೆ. ಇದು 1-2 ತಿಂಗಳ ಹಿಂದೆ ಹಾಕಿದ್ದು ಪುದೀನಾ ಬೀಜಗಳು, ಎಷ್ಟೊಂದು ಎಲೆ ಬರ್ತಾ ಇದೆ ನೋಡಿ. ಹಾಗೆಯೇ ಹಾಗಲಕಾಯಿ ಕೂಡ ಬೀಜ ಹಾಕಿದ್ದು ತೋರಿಸಿದ್ದೆ ನಿಮಗೊಂದು ಸಾರಿ. ಇಷ್ಟು ಎತ್ತರವಾಗಿ ಈಗ ಬೆಳೆದಿದೆ. ಕಾಯಿಗಳು ಚಿಕ್ಕ ಚಿಕ್ಕದಾಗಿ ಶುರುವಾಗಿದೆ ಅಷ್ಟೇ. ಟೊಮೆಟೊ ಕೂಡ ಕಾಯಿ ಶುರುವಾಗಿದೆ. ಪಡವಲಕಾಯಿ, ಬೂದುಗುಂಬಳ ಕಾಯಿಗಳನ್ನು ಇನ್ನೊಂದು ಸಾರಿ ತೋರಿಸ್ತೀನಿ. ಸ್ವಲ್ಪ ಪುದೀನ ಎಲೆಗಳನ್ನು ನಾನು ಅಡುಗೆಗೆ ಅಂತ ತೊಗೊಂಡೆ. ಹಾಗೆ ಈ ಸಾರಿ ಮಾಡಿರೋ ದೊಡ್ಡ ಕೆಲಸ ಅಂದರೆ, ಈ ಥರದ ಮಣ್ಣು ಇರುತ್ತಲ್ಲ, ಇದರಲ್ಲಿ ಒರಳೆ ಅನ್ನೋ ಹುಳ ಇರುತ್ತೆ. ಈಗ ಆ ಹುಳ ಇಲ್ಲ, ನಾನು ಚೆಕ್ ಮಾಡಿಕೊಂಡೆ. ಅದನ್ನು ನಾನು ಶೇಖರಿಸಿದೆ. ಇದು ತುಂಬ ಒಳ್ಳೆಯದು ಗಿಡಗಳಿಗೆ ಅಂತ ಹೇಳ್ತಾರೆ. ಈ ರೀತಿ ಒಂದಿಷ್ಟು ಬೂದಿ ಮತ್ತು ಸುಟ್ಟಿರೋ ಮಣ್ಣು ಕೂಡ ಇತ್ತು. ಎರಡೂ ತುಂಬ ಒಳ್ಳೆಯದು. ಸುಡು ಮಣ್ಣು ಕೂಡ ಒಳ್ಳೆಯದು ಅಂತ ಹೇಳ್ತಾರೆ. ಎಲ್ಲನೂ ನಾನು ಒಂದಿಷ್ಟನ್ನು ಶೇಖರಿಸಿಟ್ಟೆ. ಇದು ನಮ್ಮ ತೋಟದ ಮನೆಯ ರಾತ್ರಿಯ ನೋಟ. ನಾವು ಹೊರಡುವಾಗ ರಾತ್ರಿ ಆಗಿತ್ತು. ಸಾಮಾನ್ಯ ನಾವು ಬೆಳಗ್ಗೆ ಹೋಗ್ಬಿಟ್ಟು ರಾತ್ರಿ ವಾಪಸ್ ಬರ್ತೀವಿ. ಮುಂದಿನ ವಾರ ಮತ್ತೆ ಸಿಗೋಣ. ಬಾಯ್.